ಮೂರು ಅಪ್ಡೇಟ್ ಇಲ್ಲಿ. ಫಸ್ಟ್ ಗೃಹಲಕ್ಷ್ಮಿ ಹಣದ ಬಗ್ಗೆ ಹೇಳ್ತೀನಿ, ಆಮೇಲೆ PM ಕಿಸಾನ್ ಸಮ್ಮಾನ್ ನಿಧಿ ಹಣನೂ ಕೂಡ ಬರುತ್ತೆ, ಆ್ಯಂಡ್ ಅದಾದಮೇಲೆ ಪೆನ್ಷನ್ ಹಣ ಅಂದರೆ ಪಿಂಚಣಿ ಹಣನೂ ಕೂಡ ಬರುತ್ತೆ. ಒಟ್ಟೊಟ್ಟು ಮೂರು ಹೊಸ ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ. ಟಾಪ್ ತ್ರೀ ನ್ಯೂಸನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದ ಮುಖಾಂತರ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಂಡ್ ತನಕ ನೋಡಿ. ವಿಡಿಯೋವನ್ನು ಮಿಸ್ ಮಾಡಿದರೆ ಹಣ ಯಾವುದೂ ಕೂಡ ಜಮೆ ಆಗೋದಿಲ್ಲ. ಫಸ್ಟ್ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಶುರು ಮಾಡ್ತೇನೆ. ಈಗ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಈಗ ತಾನೇ ಬಂದಂಥ ಸುದ್ದಿ, ಬ್ರೇಕಿಂಗ್ ನ್ಯೂಸ್, ಕರ್ನಾಟಕಕ್ಕೆ ಹೊಸ ಸುದ್ದಿ, ಬ್ರೇಕಿಂಗ್ ನ್ಯೂಸ್. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ ಸ್ನೇಹಿತರೆ. ಹಣ ಜಮೆ ಆಗಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ವೆರಿಫೈ OTPಯನ್ನು ಮಾಡಿ. ನಾನಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಏನು ಆಲ್ಮೋಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ, ಎಂಟರ್ ಆಧಾರ್ ನಂಬರ್. ಅಲ್ಲಿ ಹೋಗಿಬಿಟ್ಟು ನೀವು ಎಲ್ಲಪ್ಪ ಅಂತಂದರೆ ಅದು ನಿಮ್ಗೆ ಈಗ ಅರ್ಥ ಆಗಿಲ್ಲ, ನಾನು ಹೇಳಿದ್ದು ಕೂಡ ಅರ್ಥ ಆಗಿಲ್ಲ ಅಂತ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಫಸ್ಟು ಸೀದಾ ಹೋಗಿಬಿಟ್ಟು ಮಾಹಿತಿ ಕಣಜ ಅಂತ ಹೊಡೀರಿ, ಆ್ಯಂಡ್ ಅಲ್ಲಿ ಹೋಗಿಬಿಟ್ಟು ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸನ್ನು ಚೆಕ್ ಮಾಡೋದು ಅಂತ ಸಿಂಪಲ್, ನಿಮ್ಮ ಒಂದು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಅದನ್ನು ಹಾಕಿಬಿಟ್ಟು ಅಲ್ಲಿ ನೀವು ಅದಕ್ಕೆ ಏನಂತಂದರೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಗೃಹಲಕ್ಷ್ಮಿ ಸ್ಕೀಮ್ ಬೇರೆ ಯಾವುದೋ ಸ್ಕ್ಯಾಮ್ಗೆಲ್ಲ ಹೋಗಬೇಡಿ, ಸ್ಕ್ಯಾಮ್ ಆಗುವಂಥ ಒಂದು ಲಿಂಕಿಗೆಲ್ಲ ಕ್ಲಿಕ್ ಮಾಡಬೇಡಿ. ನಾನು ನಿಮಗೆ ಹೇಳ್ತೀನಿ ಏನಪ್ಪ ಅಂದರೆ, ಮಾಹಿತಿ ಕಣಜ ಅಂತ ಅಫಿಷಿಯಲ್ ಆಗಿರುವಂಥ ಒಂದು ಪೇಜ್ ಇದೆ, ಅಲ್ಲೇ ಹೋಗಿಬಿಟ್ಟು ನೀವು ದಯವಿಟ್ಟು ಕ್ಲಿಕ್ ಮಾಡಿ. ಯಾಕಂತಂದರೆ ಈಗ ತುಂಬ ಸ್ಕ್ಯಾಮ್ ಆಗುತ್ತೆ, ಹಾಗಾಗಿ ಸ್ಕ್ಯಾಮ್ ಆಗುವಂಥ ಲಿಂಕಿಗೆಲ್ಲ ದಯವಿಟ್ಟು ನಾನು ಹೇಳಿದೆ ಅಂತ ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗಾಗಿ ದಯವಿಟ್ಟು ಅಫಿಷಿಯಲ್ ಆಗಿರುವಂಥ ಮಾಹಿತಿ ಕಣಜ ಅನ್ನುವಂಥ ವೆಬ್ಸೈಟ್ಗೆ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅಂದರೆ ಅದನ್ನು ನೋಡಿ ಆ್ಯಂಡ್ ಅದನ್ನು ಚೆಕ್ ಮಾಡ್ಕೊಳ್ಳಿ. ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಅಂದರೆ ಅಫಿಷಿಯಲ್ ಪೇಜಿಗೆ ಹೋದರೆ ಮಾತ್ರ ನಾನು ಹೇಳುವಂಥ. ಆಮೇಲೆ ನೀವು ಸ್ಕ್ಯಾಮ್ ಪೇಜಿಗೆ ಹೋಗಿಬಿಟ್ಟು ಅಥವಾ ಯಾವುದೋ ಒಂದು ಅಂದರೆ ಏನೋ ಸ್ಕ್ಯಾಮ್ ಆಗುವಂಥದ್ದು ಲಿಂಕ್ ಇದ್ದು ಆಮೇಲೆ ನೀವು ಹಣ ಬರಲಿಲ್ಲ ಅಂತಂದರೆ ಆಮೇಲೆ ನೀವು ಹೇಳಲಿಕ್ಕಾಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ನೀವು ಅಫಿಷಿಯಲ್ ಆಗಿರುವಂಥ ಪೇಜಿಗೆ ಹೋಗಿಬಿಡಿ ಆ್ಯಂಡ್ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಣ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಅದು ಆಗಿದ್ದರೆ ಮಾತ್ರ, ಆ್ಯಂಡ್ ನಿಮ್ಮದು ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಯಾವುದೋ ಒಂದು ನಂಬರ್ ಕೇಳುತ್ತೆ, ಅದನ್ನು ಹಾಕಿಬಿಟ್ಟು ಫಿಲ್ ಮಾಡಿಬಿಟ್ಟು ಅಲ್ಲಿ ಹೋಗಿಬಿಟ್ಟು ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಜಮೆ ಆಗುತ್ತೆ ಹಣ. ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಬೇಡ. ಯಾಕಂತಂದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಪೆನ್ಷನ್ ಹಣನೂ ಕೂಡ ಹಾಗೆ. ಪೆನ್ಷನ್ ಹಣದ ಬಗ್ಗೆದು ನಾನು ಹೇಳಿದೆ ನಿಮಗೆ, ತುಂಬ ಬಾರಿ ಹೇಳಿದ್ದೀನಿ, ಪೆನ್ಷನ್ ಹಣ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಪೆನ್ಷನ್ ಹಣನೂ ಕೂಡ ಜಮೆ ಆಗ್ತಾ ಇದೆ. 2200 ರೂಪಾಯಿಗಳು ಕೂಡ ಪೆನ್ಷನ್ ಹಣನೂ ಕೂಡ ಜಮೆ ಆಗ್ತಾ ಇದೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪೆನ್ಷನ್ ಹಣ ತುಂಬ ಜನ ಕೇಳಿದ್ದೀರಾ. ಈಗ ಆಲ್ಮೋಸ್ಟ್ ತುಂಬ ಜನ ಕೇಳಿದ್ದೀರಾ ಪೆನ್ಷನ್ ಹಣ ಅಂತ. ಆಲ್ರೆಡಿ ತುಂಬ ಜನ ಕೇಳಿದ್ದೀರಾ. ನಾನು ಎಲ್ರಿಗೂ ತಿಳಿಸ್ಕೊಟ್ಟಿದ್ದೆ. ಆದರೆ ಇಲ್ಲಿ ಆಲ್ಮೋಸ್ಟ್ ಇನ್ನೂ ಕೂಡ ಕೇಳ್ತಾ ಇದ್ದೀರಾ, ಪೆನ್ಷನ್ ಹಣ ನಮಗೆ ಬಂದಿಲ್ಲ ಅಂತ. ನಾನು ಹಾಗಾಗಿ ಮತ್ತೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಒಟ್ಟು 3 ನ್ಯೂಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಪೆನ್ಷನ್ ಹಣ ಬಂದಿಲ್ಲ, ಏನು ಮಾಡುವಂಥದ್ದು ಸರ್? ನಮ್ಗೆ ಹಣನೇ ಬರ್ತಾ ಇಲ್ವಲ್ಲ. ಪೆನ್ಷನ್ ಹಣ ಬರುತ್ತಂತ ಹೇಳ್ತೀರಾ ನೀವು, ನಮ್ಗೆ ಈಚಿಂದ ನೋಡಿದರೆ ಹಣ ಬರಲ್ಲ. ನೀವು ಹೇಳ್ತೀರಾ, ವಿಡಿಯೋದಲ್ಲಿ ಹೇಳ್ತೀರಾ ಹಣ ಬರುತ್ತೆ ಅಂತ. ನಮಗೆ ಇಲ್ಲಿ ನಾವು ಕೇಳಿದರೂ ಹಣ ಬರ್ತಾ ಇಲ್ಲ, ಸರ್ಕಾರ ಇಲ್ಲಿ ಹಣ ಆಗ್ತಾಯಿಲ್ಲ, ಏನಿಲ್ಲ ಅಂತ ನೀವು ಹೇಳ್ತೀರಾ. ನಾನು ಹೇಳುವಂಥದ್ದು ಇಷ್ಟೇ, ಸ್ವಲ್ಪ ತಾಳ್ಮೆ ಇರಲಿ. ಖಂಡಿತವಾಗ್ಲೂ ಜಮೆ ಆಗುತ್ತೆ, ಎಲ್ರಿಗೂ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಈಗ ತಾನೇ ಬಂದಿರುವಂಥ ಸುದ್ದಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು. ಯಾಕಂತಂದರೆ ನಾನು ನಿಮಗೆ ಇಲ್ಲಿ ಯಾವತ್ತೂ ಕೂಡ ವ್ಯಾಲ್ಯೂಯಬಲ್ ಕಂಟೆಂಟನ್ನೇ ನಾನು ನಿಮಗೆ ಅಪ್ಡೇಟನ್ನು ಮಾಡುವಂಥದ್ದು. ನನ್ನ ಚಾನಲಲ್ಲಿ ನಿಮಗೆ ಬೇಕಾಗಿರುವಂಥ ಅಪ್ಡೇಟ್ಗಳು ಮಾತ್ರ ಸಿಗುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಪೆನ್ಷನ್ ಹಣ ಯಾರಿಗೆ ಹಣ ಜಮೆ ಆಗಿಲ್ಲ, ಯಾರಿಗೆ ಹಣ ಜಮೆ ಆಗುತ್ತೆ, ಇದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಈಗ ಪೆನ್ಷನ್ ಹಣ ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಹೇಳುವಂಥದ್ದು, ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ. ಆ್ಯಂಡ್ ಇಲ್ಲಿ ಪೆನ್ಷನ್ ಹಣ ಏನು ಈಗ ಪೆನ್ಷನ್ ಹಣ ಈಗ ಆಲ್ಮೋಸ್ಟ್ ತುಂಬ ಜನ ಪಡ್ಕೊಂಡಿಲ್ಲ. ಏನು ಮಾಡಬೇಕು, ಪ್ರೊಸೀಜರನ್ನು ಹೇಳಿ ನಾವು ಅದನ್ನು ಮಾಡ್ಕೊಳ್ತೇವೆ ಅನ್ನುವಂಥದ್ದು ಒಂದಿಷ್ಟು ಜನರ ಒಂದು ಕ್ಯೂರಿಯಾಸಿಟಿ. ಈಗ ಪೆನ್ಷನ್ ಹಣ ಈಗ ನಾವು ಹೇಗೆ ಪಡ್ಕೊಳ್ಳುವಂಥದ್ದಾದರೂ ಹೇಗೆ ಅನ್ನುವಂಥದ್ದು ಒಂದಿಷ್ಟು ಜನ ಇಲ್ಲಿ ಕೇಳ್ತಾ ಇದ್ದೀರಾ. ನಾನು ಹೇಳುವಂಥದ್ದು ಇಷ್ಟೇ, ಈಸಿಲಿ ನೀವು ಪೆನ್ಷನ್ ಹಣವನ್ನು ಪಡ್ಕೊಳ್ಬೋದು. ಏನು ದೊಡ್ಡ ವಿಚಾರ ಇಲ್ಲ. ಸಿಂಪಲ್ ಆಗಿ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ ಒಂದಿಷ್ಟು ಟ್ರಿಕ್ಸನ್ನು ಫಾಲೋ ಮಾಡಿ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ಏನೂ ದೊಡ್ಡ ವಿಚಾರ ಇಲ್ಲ. ಸಿಂಪಲಾಗಿ ಹಣವನ್ನು ಪಡ್ಕೊಳ್ಬೋದು. ನೀವು ಏನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯವೇ ಇಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟು, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಆ್ಯಂಡ್ ಖಂಡಿತವಾಗ್ಲೂ ಪೆನ್ಷನ್ ಹಣವನ್ನು ಪಡ್ಕೊಳ್ಳಿ.
ಪಡ್ಕೊಳ್ಬೋದು, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಅವ್ರಿಗೆ ಇವ್ರಿಗೆ ಮಾತ್ರ ಅಂತ ಆ ಒಂದು ಇದಿಲ್ಲ, ಅಂದರೆ ಅವ್ರಿಗೆ ಮಾತ್ರ ಬರುತ್ತೆ ಇವ್ರಿಗೆ ಮಾತ್ರ ಇಲ್ಲ. ಸರ್ಕಾರ ಎಲ್ರಿಗೂ ಕೂಡ ಪೆನ್ಷನ್ ಹಣ ಹಾಕುತ್ತೆ ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಈಗ ಯಾರಿಗೆ ಹಣ ಬರುತ್ತೆ? ಪೆನ್ಷನ್ ಹಣ ನಮಗೆ ಬಂದಿಲ್ಲ, ಎಷ್ಟು ಜಿಲ್ಲೆಗಳಿಗೆ ಹಣ, ಆ ಜಿಲ್ಲೆ ಆದರೂ ಹೇಳಿ, ಖಂಡಿತವಾಗ್ಲೂ ತಿಳಿಸ್ಕೊಡೋಣ. ಈಗ ಒಂದಿಷ್ಟು ಜಿಲ್ಲೆಗಳನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿದ್ದರೆ ಒಂದು ಬಾರಿ ನೋಟ್ ಮಾಡ್ಕೊಳ್ಳಿ, ಯಾಕಂತಂದರೆ ಆ ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿದ್ದರೆ ಬೇಕಾಗುತ್ತೆ. ಹಾಗಾಗಿ ಒಂದು ಬಾರಿ ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಬೇಕಾಗುತ್ತೆ. ಅಂತಂದರೆ ಆ ಒಂದು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಿದ್ದರೆ ತುಂಬ ತುಂಬ ಒಳ್ಳೆಯದು. ಆದರೆ ಫಸ್ಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆದು ಮತ್ತು ಪೆನ್ಷನ್ ಹಣದು ಒಟ್ಟಿಗೆ ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಆ ಒಂದಿಷ್ಟು ಜಿಲ್ಲೆಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಫಸ್ಟ್ಲಿ ನೋಡ್ತಾ ಹೋಗೋಣ. ಒಟ್ಟು ಪೆನ್ಷನ್ ಹಣ 2,000 ಐ ಥಿಂಕ್ 2,500 ರೂಪಾಯಿ ಆಲ್ಮೋಸ್ಟ್ ಹಣ ಬರುತ್ತೆ. ಯಾಕಂತಂದರೆ ಪೆನ್ಷನ್ ಹಣ ಆಲ್ಮೋಸ್ಟ್ ಎಲ್ರಿಗೂ ಅಷ್ಟೇ ಜಮೆ ಆಗುವಂಥದ್ದು. ಇಲ್ಲಾಂತಂದರೆ ಮಿನಿಮಮ್ ಅಂತಂದರೆ 2,000 ರೂಪಾಯಿ ಹಣವನ್ನು ಖಂಡಿತವಾಗ್ಲೂ ಬಂದೇ ಬರುತ್ತೆ. 2,000 ರೂಪಾಯಿ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆ್ಯಂಡ್ ಆಲ್ಮೋಸ್ಟ್ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 2,200 ರೂಪಾಯಿ ಹಣ ಬರುವಂಥ ಎಲ್ಲ ಸಾಧ್ಯತೆ ಅಲ್ಲ, 100% ಬಂದೇ ಬರುತ್ತೆ. ಅದರ ಸಾಧ್ಯತೆ ಇದೆ, ಖಂಡಿತವಾಗ್ಲೂ ಹಣ ಜಮೆ ಆಗುವಂಥ ಸಾಧ್ಯತೆ ಇದೆ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಅದನ್ನು ಮಾಡ್ಕೊಳ್ಳಿ. ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಇದನ್ನು ಸಿಂಪಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಸನ, ಕೋಲಾರ, ಕೊಪ್ಪಳ, ಬಳ್ಳಾರಿ. ಹಾಸನ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ. ಫಸ್ಟ್ 5 ಜಿಲ್ಲೆ. ಈಗ ನಿಮಗೆ ಫಸ್ಟ್ ಕ್ಯಾಟಗರಿಯಲ್ಲಿ ಬರುವಂಥ ಮೊದಲ 5 ಜಿಲ್ಲೆಗಳನ್ನು ನಾನು ಹೇಳಿದ್ದೀನಿ. ಎಟ್ ಪ್ರೆಸೆಂಟಲ್ಲಿ ಬರ್ತಾ ಇದೆ. ಪ್ರೆಸೆಂಟಲ್ಲಿ ಹಾಸನ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೆ ಹಣ ಬರುತ್ತೆ. ಆ್ಯಂಡ್ ಅದಾದಮೇಲೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಆ್ಯಂಡ್ ಅದಾದಮೇಲೆ ನಿಮಗೆ ಚಿತ್ರದುರ್ಗ, ಆ್ಯಂಡ್ ಅದಾದಮೇಲೆ ನಿಮಗೆ ಕೋಲಾರ. ಆಲ್ಮೋಸ್ಟ್ ನಿಮ್ಗೆ ಈ ಜಿಲ್ಲೆಗಳಿಗೆ ಹಣ ಬರುತ್ತೆ, ಸೆಕೆಂಡ್ 5 ಜಿಲ್ಲೆಗಳು. ಆ್ಯಂಡ್ ಅದಾದಮೇಲೆ ನಿಮಗೆ ರಾಮನಗರ, ಚಿಕ್ಕಬಳ್ಳಾಪುರ, ಉಡುಪಿ, ಶಿವಮೊಗ್ಗ ಆ್ಯಂಡ್ ಚಿಕ್ಕಮಗಳೂರು. ಆಲ್ಮೋಸ್ಟು ಇದೊಂದು 15 ಜಿಲ್ಲೆಗಳಾಯಿತು. ಒಟ್ಟು 15 ಅಂದರೆ 15 ಜಿಲ್ಲೆಗಳು. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಏನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಈಗ ಒಟ್ಟು 15 ಇಲ್ಲ, ಇನ್ನೂ 5 ಜಿಲ್ಲೆಗಳಿದೆಯಲ್ಲ, ಇನ್ನೂ 5 ಜಿಲ್ಲೆಗಳನ್ನು ಹೇಳ್ತೀರಾ ಸರ್ ಅಂತ ಹೇಳ್ತೀರಾ? ಹೌದು, ಖಂಡಿತವಾಗ್ಲೂ ಹೇಳ್ತೇನೆ. ಇನ್ನೂ 6 ಜಿಲ್ಲೆಗಳಿದೆ. ಒಟ್ಟು 21 ಜಿಲ್ಲೆ ಅಂತ ಹೇಳಿದೆ ನಾನು. 6 ಜಿಲ್ಲೆಗಳಿದೆ. ಆ 6 ಜಿಲ್ಲೆಗಳ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಯಾವ 6 ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳು ಅಂದರೆ 6 ಜಿಲ್ಲೆ ಅಂತಂದರೆ ಯಾವ ಜಿಲ್ಲೆ, ಅದು 6 ಜಿಲ್ಲೆ ಯಾವ ಜಿಲ್ಲೆಗಳವು ಅಂತ ನೋಡ್ತಾ ಹೋಗೋಣ. ಚಿಕ್ಕಬಳ್ಳಾಪುರ, ಆ್ಯಂಡ್ ನಿಮಗೆ ಇಲ್ಲಿ ತುಮಕೂರು, ಮಂಡ್ಯ, ಮೈಸೂರು, ಆ್ಯಂಡ್ ರಾಯಚೂರು, ಹಾಸನ ಆಯಿತು, ಆ್ಯಂಡ್ ಇದು ಗದಗ ಆ್ಯಂಡ್ ಯಾದಗಿರಿ. ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಪ್ರತಿಯೊಬ್ಬರಿಗೆ ಮುಂಚೆನೇ ಹೇಳಿದೆ ನಾನು, ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯತೆ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದೆ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದಿಷ್ಟೇ, ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದು ಇಷ್ಟೇ, ಸಿಂಪಲ್ ಆಗಿ ನಾನು ಹೇಳುವಂಥದ್ದು. ನಾನೇ ಜಾಸ್ತಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನ ಚಾನಲ್ನಲ್ಲಿ ಯಾವತ್ತೂ ವ್ಯಾಲ್ಯೂಯಬಲ್ ಕಂಟೆಂಟೇ ನಾನು ಎಲ್ರಿಗೂ ಅಪ್ಲೋಡ್ ಮಾಡುವಂಥದ್ದು. ಮೇಯ್ನಾಗಿ ಪೋಸ್ಟ್ ಮಾಡುವಂಥದ್ದೇ ನಾನು ವ್ಯಾಲ್ಯೂಯಬಲ್ ಕಂಟೆಂಟ್. ಅದರಲ್ಲಿ ಏನಾದರೂ ವಿಷಯ ಇದ್ದರೆ ಮಾತ್ರ ನಾನು ಹೇಳ್ತೀನಿ, ಬಿಟ್ಟರೆ ಇಲ್ಲ ಅಂತಂದರೆ ಸುಮ್ಮನೆ ಯಾವತ್ತೂ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟು ದಿನ ನಾನು ನಿಮಗೆ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಜನ ಇದರಿಂದ ಬದಲಾಗಿದ್ದೀರಾ, ಕೇಳಿದ್ದೀರಾ, ನನ್ನ ಮಾತು ಕೇಳಿದ್ದೀರಾ. ಕೆಲವರು ನೀವು ನಿಮಗೆ ಹಣವನ್ನು ಪಡ್ಕೊಂಡಿದ್ದೀರ, ಕೆಲವರು ಸ್ಕೀಮಿಂದ ತುಂಬ ಜನರಿಗೆ ಹಣ ಬಂದಿದೆ. ತುಂಬ ಖುಷಿ ಆಗುತ್ತೆ ನನಗೆ. ನೀವು ಹೇಳ್ತೀರಾ, ಸರ್ ಥ್ಯಾಂಕ್ ಯು ಸರ್, ನಮ್ಗೆ ಹಣ ಬಂದಿದೆ ಅಂತ. ಆವಾಗ ನಂಗೆ ತುಂಬ ಖುಷಿ ಆಗುತ್ತೆ. ಕೆಲವೊಂದು ಕಮೆಂಟ್ಗಳನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಜಸ್ಟ್ ಇಷ್ಟೇ, ನಿಮ್ಮ ಅಪ್ಡೇಟ್ ಏನಾದರೂ ಇದ್ದರೆ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ ಇಲ್ಲಿ ಬಿಟ್ಟೆ ನಾನು ಆ ವಿಚಾರವನ್ನು, ಏನಂತಂದರೆ ನಿಮ್ಮದು ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು, ನೀವು ಬೇಗ ಸರಿ ಮಾಡ್ಕೊಳ್ಳಿ. ಏನಂತಂದರೆ ನಿಮ್ಮದೊಂದು ಏನೋ ಒಂದು ಸಣ್ಣ ಹೆಸರು ಮಿಸ್ಟೇಕ್ ಆಗಿದ್ರೆ ಸರಿ. ಈಗ ನಿಮ್ದು ಏನೋ ಒಂದು ಇದೆ ಅಂತ ಇಟ್ಕೊಂಡು, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗೌತಮ್ ಅಂತಿದೆ, ಗೌತಮ್ ಅಂತಂದರೆ ಗೌತಮ ಆಗಿದೆ, ಅಥವಾ ಅದು ಗೌತಮ ಆಗಬೇಕಿತ್ತು ಗೌತಮ ಆಗಿದೆ. ಅಲ್ಲೇ ನಿಮಗೆ ಮಿಸ್ ಹೊಡಿತದೆ. ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಅಲ್ಲೇ ಮಿಸ್ ಹೊಡಿತದೆ ನಿಮಗೆ. ಆ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ಯೋಜನೆ ಆಗಿರಲಿ, ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, PM ಕಿಸಾನ್ ಯೋಜನೆ ಆಗಿರಲಿ, ಪೆನ್ಷನ್ ಹಣ ಆಗಿರಲಿ, ಯಾವುದೇ ಯೋಜನೆ ಆಗಿರಲಿ, ನಾನು ನಿಮಗೆ ಒಂದು ಹೆಸರನ್ನು ನಾನು ನಿಮಗೆ ಸಜೆಸ್ಟ್ ಮಾಡಿರುವಂಥದ್ದಷ್ಟೇ. ಅಂದರೆ ಅದನ್ನು ಹೇಳಿರುವಂಥದ್ದು ನಾನು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಜಸ್ಟ್ ಇಷ್ಟೇ, ಎಲ್ರಿಗೂ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ಇಷ್ಟೇ. ನಾನು ಅದು ಹಾಗಾಗತ್ತೆ ಅನ್ನುವಂಥದ್ದು. ಗೌತಮ ಅಂತಿದ್ರೆ ನೀವು ಗೌತಮ್ ಅಂತ ಹಾಕಿದ್ರು ಕೂಡ ಆಗಲ್ಲ, ಅಥವಾ ಗೌತಮ್ ಅಂತ ಇರಬೇಕಾದದ್ದು ಗೌತಮ ಅಂತ ಹಾಕಿದ್ರು ಆಗಲ್ಲ. ಯಾವ ಹೆಸರು ಇರಬೇಕು ಅದೇ ಹೆಸರು ಇರಬೇಕು. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ.
ಪ್ರಾಬ್ಲಮ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಲ್ಲರ ಕೊಂಡು ಹಣ ಜಮೆ ಆಗಲಿ. ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ. ಸ್ನೇಹಿತರೆ ಮುಂದಿನ ನೋಡೋದಲ್ಲಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.